ಇನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿದಂಥ ಅಕಾಲಿಕ ಮಳೆಯಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಬೆಳೆದಂಥ ರೈತರಿಗೆ ಈ ಬಾರಿ ಸಾಕಷ್ಟು ಒಂದು ನಷ್ಟ ಉಂಟಾಗಿರುವಂಥದ್ದು. ಏನು ಕಳೆದ ಕೆಲ ದಿನಗಳಿಂದ ಆಗ್ತಿರುವಂಥ ಅಕಾಲಿಕ ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ಮೆಕ್ಕೆಜೋಳದಲ್ಲಿ ಏನು ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಅಂದರೆ ಪ್ರಮುಖವಾಗಿ ಅದರ ಒಂದು ಸತ್ವ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಮಟ್ಟಕ್ಕೆ ಇವಾಗ ಮೆಕ್ಕೆಜೋಳ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಮಳೆಯಿಂದ ಮೆಕ್ಕೆಜೋಳ ಮೊಳಕೆ ಹೊಡೆದಿರುವಂಥದ್ರ ಜೊತೆಗೆ ಫಂಗಸ್ ಸಹ ಆಗ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು. ನಿಮಗೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಂಥ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಈ ರೀತಿಯಾಗಿ ಒಂದು ಮೊಳಕೆ ಹೊಡೆಯುವಂತಹ ಕೆಲಸ ಆಗ್ತಿರುವಂಥದ್ದು ಮೆಕ್ಕೆಜೋಳದಲ್ಲಿ. ಈಗ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಏನು ಈ ರೀತಿಯಾಗಿ ಮೆಕ್ಕೆಜೋಳ ಮಳೆ ಮತ್ತು ಈ ತಂಪಿನಿಂದ ಏನು ಮೊಳಕೆಯನ್ನು ಹೊಡಿತಿರುವಂಥದ್ರ ಜೊತೆಗೆ ಪ್ರಮುಖವಾಗಿ ಏನು ಫಂಗಸ್ ಒಂದು ಈ ರೀತಿಯಾಗಿ ನಿಮಗೆ ದೃಶ್ಯದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಏನು ಒಂದು ಫಂಗಸ್ ಮೆಕ್ಕೆಜೋಳಕ್ಕೆ ಬರ್ತಿರುವಂಥದ್ದು ಏನು ಸರಿಸುಮಾರು 15 ದಿನದಿಂದ APMCಗಳಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳವನ್ನು ಮಾರಾಟಕ್ಕೆ ರೈತರು ತೆಗೆದುಕೊಂಡು ಬಂದು ಹಾಕಿರುವಂಥದ್ದು. ಈ ಮೆಕ್ಕೆಜೋಳ ಬೆಳಿಬೇಕಂತಂದರೆ ಬೀಜನ್ನು ಬಿತ್ತನೆ ಮಾಡಿದಿಂದ ಅದನ್ನು ಮಾರ್ಕೆಟಿಗೆ ತರೋವರೆಗೂ ಸುಮಾರು 4ರಿಂದ 5 ತಿಂಗಳಷ್ಟು ಕಾಲಾವಕಾಶ ಈ ಬೆಳೆಗೆ ಬೇಕಾಗುತ್ತೆ. ಪ್ರತಿ ಎಕರೆಗೆ 35ರಿಂದ 40 ಸಾವಿರಷ್ಟು ಇಲ್ಲಿ ಖರ್ಚು ವೆಚ್ಚ ತಗಲುತ್ತೆ. ಅಂತಂದರೆ ಆ ಬೀಜವನ್ನು ಬಿತ್ತನೆ ಮಾಡಿದಾಗಿನಿಂದ ಹಿಡಿದು ಅದನ್ನು ತಂದು ಮಾರ್ಕೆಟಿಗೆ ಹಾಕುವವರೆಗೂ ಪ್ರತಿ ಎಕರೆಗೆ ಅಂದರೆ 35-40 ಸಾವಿರ ಅಂತಂದರೆ ಬೀಜ ಗೊಬ್ಬರ ಇರ್ಬೋದು, ಕಳೆ ಮತ್ತು ಇತರೆ ಸಿಂಪಡಣೆ ಮತ್ತು ಏನೋ ಉಳುಮೆಗಾಗಿ ಸಾಕಷ್ಟು ಖರ್ಚು ವೆಚ್ಚಗಳ ಆಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟಿಗೆ ತರೋಕ್ಕೆ ಎಕ್ಸ್ಪೆನ್ಸು ಏನು ಎಲ್ಲ ಸೇರಿಬಿಟ್ಟು ಒಂದು 40 ಸಾವಿರ ಆಗುತ್ತೆ. ಆದರೆ ಈ ಬೆಳೆಗೆ ಏನು ಇಲ್ಲಿ ಸಮರ್ಪಕವಾದ ಬೆಲೆಯನ್ನು ಇದಕ್ಕೆ ನಿಗದಿಪಡಿಸಲ್ಲ. ಅಂದರೆ ಇಲ್ಲಿ ಕೇವಲ 1200ಕ್ಕೆ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಆ ಮಳೆಯಿಂದ ಈ ರೀತಿ ಫಂಗಸ್ ಬಂದಿರೋದು ಮತ್ತು ಮೊಳಕೆ ಹೊಡೆದ್ರಿಂದ ಯಾವೊಬ್ಬ ದಲ್ಲಾಳಿಗಳಿರ್ಬೋದು ಅಥವಾ ಇನ್ನು ವ್ಯಾಪಾರಸ್ಥರು ಯಾರು ಸಹ ಇನ್ನು ಕೊಂಡ್ಕೊಳ್ಳೋಕ್ಕೆ ಮುಂದಾಗ್ತಿಲ್ಲ. ಅದ್ರ ಜೊತೆಗೆ ಇನ್ನೂ ಮೆಕ್ಕೆಜೋಳ ಸರಿಯಾಗಿ ಒಣಗಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಈ ಖರೀದಿಗೆ ಹಿಂದೇಟು ಹಾಕುವಂತಹ ಪ್ರಸಂಗಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ಪ್ರತಿ APMCಯಲ್ಲೂ ಸಹ ನಡೆದಿರುವಂಥದ್ದು. ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಏನು ರೈತನ ಭಾಳ ನಿಜಕ್ಕೂ ಸಾಕಷ್ಟು ಸಂಕಷ್ಟದಲ್ಲಿ ಸಿಕ್ಕಿರುವಂಥದ್ದು ಮೆಕ್ಕೆಜೋಳದ ಈ ಪರಿಸ್ಥಿತಿಯಿಂದ. ಇನ್ನು ಒಟ್ಟಾರೆಯಾಗಿ ಸರ್ಕಾರ ಪ್ರತಿ ಬೆಳೆಗೂ ಬೆಂಬಲ ಬೆಲೆಯನ್ನು ಘೋಷಿಸುವ ಮೂಲಕ ರೈತನನ್ನು ಕಾಪಾಡಬೇಕಿತ್ತು. ಆದರೆ ಅವರು ಯಾವುದೇ ರೀತಿಯ ಒಂದು ರೈತನ ರಕ್ಷಣೆಗೆ ಮುಂದಾಗ್ತಿಲ್ಲ. ತಾವು ಇತ್ತೀಚೆಗೆ ಗಮನಿಸಿದಂತೆ ಏನು ಎಷ್ಟೋ ಕಡೆಗೆ ಹೆಸರಿಗೆ ಮಾತ್ರ ಅದು ಖರೀದಿ ಕೇಂದ್ರಗಳಿರುವಂಥದ್ದು. ಆ ಖರೀದಿ ಕೇಂದ್ರಗಳ ಬೀಗ ತೆಗೆದಿಲ್ಲ. ಅದು ಸುಮ್ಮನೆ ನಾಮಕಾವಸ್ಥೆ ಬೋರ್ಡ್ಗಳನ್ನು ಹಾಕಿ ಆ ಖರೀದಿ ಕೇಂದ್ರಗಳನ್ನ ಇಟ್ಟಿದ್ರಲ್ಲಿ ಯಾವ ಅಧಿಕಾರಿಗಳು ಇರೋದಿಲ್ಲ, ಯಾವ ಸಿಬ್ಬಂದಿನೂ ಇರುವುದಿಲ್ಲ. ಸೊ ಅಂಥ ಪರಿಸ್ಥಿತಿಗಳಿರುವಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆಯನ್ನು ಯಾವಾಗ ನಿಗದಿ ಮಾಡಬೇಕು, ಯಾವಾಗ ರೈತರಿಗೆ ಅವರು ಅನುಕೂಲ ಮಾಡಬೇಕು ಅನ್ನುವಂತಹ ಸಾಕಷ್ಟು ಆಕ್ರೋಶವು ಸಹ ರೈತ ವಲಯದಿಂದ ಕೇಳಿಬರ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಬಾರಿ ದಾವಣಗೆರೆಯಲ್ಲಿ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರುವಂಥ ಮೆಕ್ಕೆಜೋಳಕ್ಕೆ ಸಮರ್ಪಕವಾಗಿ ಬೆಲೆ ಹೊಂದಿಲ್ಲ. ಅದರ ಜೊತೆಗೆ ಮೊಳಕೆ ಬಿಟ್ಟು ಮತ್ತು ಫಂಗಸ್ನಿಂದ ಅದರ ಬೆಲೆಯೂ ಸಹ ಸಾಕಷ್ಟು ಕುಸಿತಗೊಂಡಿದ್ದು ಎಲ್ಲ ಒಂದು ಕಡೆಗೆ ಈ ಬಾರಿ ಮೆಕ್ಕೆಜೋಳ ಬೆಳೆದಂಥ ರೈತನಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿದಂಥ ಅಕಾಲಿಕ ಮಳೆಯಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಬೆಳೆದಂಥ ರೈತರಿಗೆ ಈ ಬಾರಿ ಸಾಕಷ್ಟು ಒಂದು ನಷ್ಟ ಉಂಟಾಗಿರುವಂಥದ್ದು. ಏನು ಕಳೆದ ಕೆಲ ದಿನಗಳಿಂದ ಆಗ್ತಿರುವಂಥ ಅಕಾಲಿಕ ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ಮೆಕ್ಕೆಜೋಳದಲ್ಲಿ ಏನು ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಅಂದರೆ ಪ್ರಮುಖವಾಗಿ ಅದರ ಒಂದು ಸತ್ವ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಮಟ್ಟಕ್ಕೆ ಇವಾಗ ಮೆಕ್ಕೆಜೋಳ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಮಳೆಯಿಂದ ಮೆಕ್ಕೆಜೋಳ ಮೊಳಕೆ ಹೊಡೆದಿರುವಂಥದ್ರ ಜೊತೆಗೆ ಫಂಗಸ್ ಸಹ ಆಗ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು. ನಿಮಗೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಂಥ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಈ ರೀತಿಯಾಗಿ ಒಂದು ಮೊಳಕೆ ಹೊಡೆಯುವಂತಹ ಕೆಲಸ ಆಗ್ತಿರುವಂಥದ್ದು ಮೆಕ್ಕೆಜೋಳದಲ್ಲಿ. ಈಗ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಏನು ಈ ರೀತಿಯಾಗಿ ಮೆಕ್ಕೆಜೋಳ ಮಳೆ ಮತ್ತು ಈ ತಂಪಿನಿಂದ ಏನು ಮೊಳಕೆಯನ್ನು ಹೊಡಿತಿರುವಂಥದ್ರ ಜೊತೆಗೆ ಪ್ರಮುಖವಾಗಿ ಏನು ಫಂಗಸ್ ಒಂದು ಈ ರೀತಿಯಾಗಿ ನಿಮಗೆ ದೃಶ್ಯದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಏನು ಒಂದು ಫಂಗಸ್ ಮೆಕ್ಕೆಜೋಳಕ್ಕೆ ಬರ್ತಿರುವಂಥದ್ದು ಏನು ಸರಿಸುಮಾರು 15 ದಿನದಿಂದ APMCಗಳಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳವನ್ನು ಮಾರಾಟಕ್ಕೆ ರೈತರು ತೆಗೆದುಕೊಂಡು ಬಂದು ಹಾಕಿರುವಂಥದ್ದು. ಈ ಮೆಕ್ಕೆಜೋಳ ಬೆಳಿಬೇಕಂತಂದರೆ ಬೀಜನ್ನು ಬಿತ್ತನೆ ಮಾಡಿದಿಂದ ಅದನ್ನು ಮಾರ್ಕೆಟಿಗೆ ತರೋವರೆಗೂ ಸುಮಾರು 4ರಿಂದ 5 ತಿಂಗಳಷ್ಟು ಕಾಲಾವಕಾಶ ಈ ಬೆಳೆಗೆ ಬೇಕಾಗುತ್ತೆ. ಪ್ರತಿ ಎಕರೆಗೆ 35ರಿಂದ
40,000 ಇಲ್ಲಿ ಖರ್ಚು ವೆಚ್ಚ ತಗಲುತ್ತೆ ಅಂತಂದರೆ ಆ ಬೀಜವನ್ನು ಬಿತ್ತನೆ ಮಾಡಿದಾಗಿನಿಂದ ಹಿಡಿದು ಅದನ್ನು ತಂದು ಮಾರ್ಕೆಟಿಗೆ ಹಾಕುವವರೆಗೂ ಪ್ರತಿ ಎಕರೆಗೆ ಅಂದರೂ 35,000-40,000 ಅಂತಂದರೆ ಬೀಜ ಗೊಬ್ಬರ ಇರ್ಬೋದು, ಕಳೆ ಮತ್ತು ಇತರೆ ಸಿಂಪಡಣೆ ಮತ್ತು ಏನೋ ಉಳುಮೆಗಾಗಿ ಸಾಕಷ್ಟು ಖರ್ಚು ವೆಚ್ಚಗಳ ಆಗುತ್ತೆ. ಅದ್ರ ಜೊತೆಗೆ ನಾವು ಮಾರ್ಕೆಟಿಗೆ ತರೋಕ್ಕೆ ಎಕ್ಸ್ಪೆನ್ಸು ಏನು ಎಲ್ಲ ಸೇರಿಬಿಟ್ಟು ಒಂದು 40,000 ಆಗುತ್ತೆ. ಆದರೆ ಈ ಬೆಳೆಗೆ ಏನು ಇಲ್ಲಿ ಸಮರ್ಪಕವಾದ ಬೆಲೆಯನ್ನು ಇದಕ್ಕೆ ನಿಗದಿಪಡಿಸಲ್ಲ. ಅಂದರೆ ಇಲ್ಲಿ ಕೇವಲ 1,200ಕ್ಕೆ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಆ ಮಳೆಯಿಂದ ಈ ರೀತಿ ಫಂಗಸ್ ಬಂದಿರೋದು ಮತ್ತು ಮೊಳಕೆ ಹೊಡೆದ್ರಿಂದ ಯಾವೊಬ್ಬ ದಲ್ಲಾಳಿಗಳಿರ್ಬೋದು ಅಥವಾ ಇನ್ನು ವ್ಯಾಪಾರಸ್ಥರು ಯಾರು ಸಹ ಇನ್ನು ಕೊಂಡ್ಕೊಳ್ಳೋಕ್ಕೆ ಮುಂದಾಗ್ತಿಲ್ಲ. ಅದ್ರ ಜೊತೆಗೆ ಇನ್ನೂ ಮೆಕ್ಕೆಜೋಳ ಸರಿಯಾಗಿ ಒಣಗಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಈ ಖರೀದಿಗೆ ಹಿಂದೇಟು ಹಾಕುವಂತಹ ಪ್ರಸಂಗಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ಪ್ರತಿ APMCಯಲ್ಲೂ ಸಹ ನಡೆದಿರುವಂಥದ್ದು. ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಏನು ರೈತನ ಭಾಳ ನಿಜಕ್ಕೂ ಸಾಕಷ್ಟು ಸಂಕಷ್ಟದಲ್ಲಿ ಸಿಕ್ಕಿರುವಂಥದ್ದು ಮೆಕ್ಕೆಜೋಳದ ಈ ಪರಿಸ್ಥಿತಿಯಿಂದ. ಇನ್ನು ಒಟ್ಟಾರೆಯಾಗಿ ಸರ್ಕಾರ ಪ್ರತಿ ಬೆಳೆಗೂ ಬೆಂಬಲ ಬೆಲೆಯನ್ನು ಘೋಷಿಸುವ ಮೂಲಕ ರೈತನನ್ನು ಕಾಪಾಡಬೇಕಿತ್ತು. ಆದರೆ ಅವರು ಯಾವುದೇ ರೀತಿಯ ಒಂದು ರೈತನ ರಕ್ಷಣೆಗೆ ಮುಂದಾಗ್ತಿಲ್ಲ. ತಾವು ಇತ್ತೀಚೆಗೆ ಗಮನಿಸಿದಂತೇನು ಎಷ್ಟೋ ಕಡೆಗೆ ಹೆಸರಿಗೆ ಮಾತ್ರ ಅದು ಖರೀದಿ ಕೇಂದ್ರಗಳಿರುವಂಥದ್ದು. ಆ ಖರೀದಿ ಕೇಂದ್ರಗಳ ಬೀಗ ತೆಗೆದಿಲ್ಲ. ಅದು ಸುಮ್ಮನೆ ನಾಮಕಾವಸ್ಥೆ ಬೋರ್ಡ್ಗಳನ್ನು ಹಾಕಿ ಆ ಖರೀದಿ ಕೇಂದ್ರಗಳನ್ನ ಇಟ್ಟದರಲ್ಲಿ ಯಾವ ಅಧಿಕಾರಿಗಳು ಇರೋದಿಲ್ಲ, ಯಾವ ಸಿಬ್ಬಂದಿನೂ ಇರುವುದಿಲ್ಲ. ಸೊ ಅಂಥ ಪರಿಸ್ಥಿತಿಗಳಿರುವಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆಯನ್ನು ಯಾವಾಗ ನಿಗದಿ ಮಾಡಬೇಕು, ಯಾವಾಗ ರೈತರಿಗೆ ಅವರು ಅನುಕೂಲ ಮಾಡಬೇಕು ಅನ್ನುವಂತಹ ಸಾಕಷ್ಟು ಆಕ್ರೋಶವು ಸಹ ರೈತ ವಲಯದಿಂದ ಕೇಳಿಬರ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಬಾರಿ ದಾವಣಗೆರೆಯಲ್ಲಿ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರುವಂಥ ಮೆಕ್ಕೆಜೋಳಕ್ಕೆ ಸಮರ್ಪಕವಾಗಿ ಬೆಲೆ ಹೊಂದಿಲ್ಲ. ಅದರ ಜೊತೆಗೆ ಮೊಳಕೆ ಬಿಟ್ಟು ಮತ್ತು ಫಂಗಸ್ನಿಂದ ಅದರ ಬೆಲೆಯೂ ಸಹ ಸಾಕಷ್ಟು ಕುಸಿತಗೊಂಡಿದ್ದು ಎಲ್ಲೋ ಒಂದು ಕಡೆಗೆ ಈ ಬಾರಿ ಮೆಕ್ಕೆಜೋಳ ಬೆಳೆದಂಥ ರೈತನಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿದಂಥ ಅಕಾಲಿಕ ಮಳೆಯಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಬೆಳೆದಂಥ ರೈತರಿಗೆ ಈ ಬಾರಿ ಸಾಕಷ್ಟು ಒಂದು ನಷ್ಟ ಉಂಟಾಗಿರುವಂಥದ್ದು. ಏನು ಕಳೆದ ಕೆಲ ದಿನಗಳಿಂದ ಆಗ್ತಿರುವಂಥ ಅಕಾಲಿಕ ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ಮೆಕ್ಕೆಜೋಳದಲ್ಲಿ ಏನು ಸಾಕಷ್ಟು ಬದಲಾವಣೆಗಳಾಗಿರ್ತವೆ. ಅಂದರೆ ಪ್ರಮುಖವಾಗಿ ಅದರ ಒಂದು ಸತ್ವ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಮಟ್ಟಕ್ಕೆ ಇವಾಗ ಮೆಕ್ಕೆಜೋಳ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಮಳೆಯಿಂದ ಮೆಕ್ಕೆಜೋಳ ಮೊಳಕೆ ಹೊಡೆದಿರುವಂಥ ಅದ್ರ ಜೊತೆಗೆ ಫಂಗಸ್ ಸಹ ಆಗ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು. ನಿಮಗೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಈ ರೀತಿಯಾಗಿ ಒಂದು ಮೊಳಕೆ ಹೊಡೆಯುವಂತಹ ಕೆಲಸ ಆಗ್ತಿರುವಂಥದ್ದು ಮೆಕ್ಕೆಜೋಳದಲ್ಲಿ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಏನು ಈ ರೀತಿಯಾಗಿ ಮೆಕ್ಕೆಜೋಳ ಮಳೆ ಮತ್ತು ಈ ತಂಪಿನಿಂದ ಏನು ಮೊಳಕೆಯನ್ನು ಹೊಡಿತಿರುವಂಥದ್ರ ಜೊತೆಗೆ ಪ್ರಮುಖವಾಗಿ ಏನು ಫಂಗಸ್ ಒಂದು ಈ ರೀತಿಯಾಗಿ ನಿಮಗೆ ದೃಶ್ಯದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಏನು ಒಂದು ಫಂಗಸ್ ಮೆಕ್ಕೆಜೋಳಕ್ಕೆ ಬರ್ತಿರುವಂಥದ್ದು ಏನು ಸರಿಸುಮಾರು 15 ದಿನದಿಂದ APMCಗಳಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳವನ್ನು ಮಾರಾಟಕ್ಕೆ ರೈತರು ತೆಗೆದುಕೊಂಡು ಬಂದು ಹಾಕಿರುವಂಥದ್ದು. ಈ ಮೆಕ್ಕೆಜೋಳ ಬೆಳಿಬೇಕಂತಂದರೆ ಬೀಜನ್ನು ಬಿತ್ತನೆ ಮಾಡಿದಿಂದ ಅದನ್ನು ಮಾರ್ಕೆಟಿಗೆ ತರೋವರೆಗೂ ಸುಮಾರು 4ರಿಂದ 5 ತಿಂಗಳಷ್ಟು ಕಾಲಾವಕಾಶ ಈ ಬೆಳೆಗೆ ಬೇಕಾಗುತ್ತೆ. ಸೊ ಪ್ರತಿ ಎಕರೆಗೆ 35,000-40,000 ಇಲ್ಲಿ ಖರ್ಚು ವೆಚ್ಚ ತಗಲುತ್ತೆ. ಅಂತಂದರೆ ಆ ಬೀಜವನ್ನು ಬಿತ್ತನೆ ಮಾಡಿದಾಗಿನಿಂದ ಹಿಡಿದು ಅದನ್ನು ತಂದು ಮಾರ್ಕೆಟಿಗೆ ಹಾಕುವವರೆಗೂ ಪ್ರತಿ ಎಕರೆಗೆ ಅಂದರೂ 35,000-40,000 ಅಂತಂದರೆ ಬೀಜ ಗೊಬ್ಬರ ಇರ್ಬೋದು, ಕಳೆ ಮತ್ತು ಇತರೆ ಸಿಂಪಡಣೆ ಮತ್ತು ಏನೋ ಉಳುಮೆಗಾಗಿ ಸಾಕಷ್ಟು ಖರ್ಚು ವೆಚ್ಚಗಳ ಆಗುತ್ತೆ. ಅದ್ರ ಜೊತೆಗೆ ನಾವು ಮಾರ್ಕೆಟಿಗೆ ತರೋಕ್ಕೆ ಎಕ್ಸ್ಪೆನ್ಸು ಏನು ಎಲ್ಲ ಸೇರಿಬಿಟ್ಟು ಒಂದು 40,000 ಆಗುತ್ತೆ. ಆದರೆ ಈ ಬೆಳೆಗೆ ಏನು ಇಲ್ಲಿ ಸಮರ್ಪಕವಾದ ಬೆಲೆಯನ್ನು ಇದಕ್ಕೆ ನಿಗದಿಪಡಿಸಲ್ಲ. ಅಂದರೆ ಇಲ್ಲಿ ಕೇವಲ 1,200ಕ್ಕೆ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಆ ಮಳೆಯಿಂದ ಈ ರೀತಿ ಫಂಗಸ್ ಬಂದಿರೋದು ಮತ್ತು ಮೊಳಕೆ ಹೊಡೆದ್ರಿಂದ ಯಾವೊಬ್ಬ ದಲ್ಲಾಳಿಗಳಿರ್ಬೋದು ಅಥವಾ ಇನ್ನು ವ್ಯಾಪಾರಸ್ಥರು ಯಾರು ಸಹ ಇನ್ನು ಕೊಂಡ್ಕೊಳ್ಳೋಕ್ಕೆ ಮುಂದಾಗ್ತಿಲ್ಲ. ಅದ್ರ ಜೊತೆಗೆ ಇನ್ನೂ ಮೆಕ್ಕೆಜೋಳ ಸರಿಯಾಗಿ ಒಣಗಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಈ ಖರೀದಿಗೆ ಹಿಂದೇಟು ಹಾಕುವಂತಹ ಪ್ರಸಂಗಗಳು ದಾವಣಗೆರೆ ಜಿಲ್ಲೆಯಾದ್ಯಂತ ಪ್ರತಿ APMCಯಲ್ಲೂ ಸಹ ನಡೆದಿರುವಂಥದ್ದು. ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಏನು ರೈತನ ಭಾಳ ನಿಜಕ್ಕೂ ಸಾಕಷ್ಟು ಸಂಕಷ್ಟದಲ್ಲಿ ಸಿಕ್ಕಿರುವಂಥದ್ದು ಮೆಕ್ಕೆಜೋಳದ ಈ ಪರಿಸ್ಥಿತಿಯಿಂದ. ಇನ್ನು ಒಟ್ಟಾರೆಯಾಗಿ ಸರ್ಕಾರ ಪ್ರತಿ ಬೆಳೆಗೂ ಬೆಂಬಲ ಬೆಲೆಯನ್ನು ಘೋಷಿಸುವ ಮೂಲಕ ರೈತನನ್ನು ಕಾಪಾಡಬೇಕಿತ್ತು.
ಆದರೆ ಅವರು ಯಾವುದೇ ರೀತಿಯ ಒಂದು ರೈತನ ರಕ್ಷಣೆಗೆ ಮುಂದಾಗ್ತಿಲ್ಲ. ತಾವು ಇತ್ತೀಚೆಗೆ ಗಮನಿಸಿದಂತೇನು ಎಷ್ಟೋ ಕಡೆಗೆ ಹೆಸರಿಗೆ ಮಾತ್ರ ಅದು ಖರೀದಿ ಕೇಂದ್ರಗಳಿರುವಂಥದ್ದು. ಆ ಖರೀದಿ ಕೇಂದ್ರಗಳ ಬೇಗ ತೆಗೆದಿಲ್ಲ, ಅದು ಸುಮ್ಮನೆ ನಾಮಕಾವಸ್ಥೆ ಬೋರ್ಡ್ಗಳನ್ನು ಹಾಕಿ ಆ ಖರೀದಿ ಕೇಂದ್ರಗಳನ್ನ ಇಟ್ಟದರಲ್ಲಿ ಯಾವ ಅಧಿಕಾರಿಗಳು ಇರೋದಿಲ್ಲ, ಯಾವ ಸಿಬ್ಬಂದಿನೂ ಇರುವುದಿಲ್ಲ. ಸೊ ಅಂಥ ಪರಿಸ್ಥಿತಿಗಳಿರುವಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆಯನ್ನು ಯಾವಾಗ ನಿಗದಿ ಮಾಡಬೇಕು, ಯಾವಾಗ ರೈತರಿಗೆ ಅವರು ಅನುಕೂಲ ಮಾಡಬೇಕು ಅನ್ನುವಂತಹ ಸಾಕಷ್ಟು ಆಕ್ರೋಶವು ಸಹ ರೈತ ವಲಯದಿಂದ ಕೇಳಿಬರ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಬಾರಿ ದಾವಣಗೆರೆಯಲ್ಲಿ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರುವಂಥ ಮೆಕ್ಕೆಜೋಳಕ್ಕೆ ಸಮರ್ಪಕವಾಗಿ ಬೆಲೆ ಹೊಂದಿಲ್ಲ. ಅದರ ಜೊತೆಗೆ ಮೊಳಕೆ ಬಿಟ್ಟು ಮತ್ತು ಫಂಗಸ್ನಿಂದ ಅದರ ಬೆಲೆಯೂ ಸಹ ಸಾಕಷ್ಟು ಕುಸಿತಗೊಂಡಿದ್ದು, ಎಲ್ಲ ಒಂದು ಕಡೆಗೆ ಈ ಬಾರಿ ಮೆಕ್ಕೆಜೋಳ ಬೆಳೆದಂಥ ರೈತನಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.